ಎಲ್ಲ ನನ್ನ ಪ್ರೀತಿಯ BA 3ನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಕನ್ನಡ ವಿಷಯದ ಘಟಕ 4 ಬಹುಶಿಸ್ತೀಯ ಅಧ್ಯಯನ. ಈ ಘಟಕ 4 ಬಹುಶಿಸ್ತೀಯ ಅಧ್ಯಯನದಲ್ಲಿ ಬರುವಂತಹ ಕಂಟಿನ್ಯೂ ಪಾರ್ಟ್ ಅಂದ್ರೆ ಮುಂದುವರಿದ ಭಾಗ ಅಧ್ಯಾಯ 13 ಚಲನಚಿತ್ರ ವಿಮರ್ಶೆ. ಮುತ್ತಿನ ಹಾರ ಚಲನಚಿತ್ರ ತೋರಿಸಿ ರಸ ವಿಮರ್ಶೆ ಮಾಡುವಂಥದ್ದು ಅಧ್ಯಾಯ 13 ಆಗಿದೆ. ಹಾಗಾದ್ರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಈ ಅಧ್ಯಾಯದ ಕವಿ ಅಧ್ಯಯನದ ತಿರುಳು ಮತ್ತು ಪ್ರಬಂಧ ಮಾದರಿಯ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡೋಣ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಈ ಅಧ್ಯಾಯದ ಒಂದು ಸ್ವಲ್ಪ ತಿರುಳನ್ನ ನೋಡೋದಾದ್ರೆ, ಮುತ್ತಿನ ಹಾರ ಚಲನಚಿತ್ರವು SV ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದಲ್ಲಿ ಮೂಡಿ ಬಂದ ಒಂದು ಅಪರೂಪದ ಕಲಾಕೃತಿ. ಮು ಜೋಶಿ ಅವರ ಕಥೆಯನ್ನ ಆಧರಿಸಿದ ಈ ಚಿತ್ರ ಯುದ್ಧದ ಭೀಕರತೆ, ದೇಶ ಪ್ರೇಮ ಮತ್ತು ಸೈನಿಕನ ವೈಯಕ್ತಿಕ ಬದುಕಿನ ನೋವುಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ನಿರೂಪಿಸುತ್ತದೆ. ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅಭಿನಯದ ಈ ಚಿತ್ರದಲ್ಲಿ ಮುತ್ತಿನ ಹಾರ ಎಂಬುದು ಭರವಸೆ ಮತ್ತು ಕನಸುಗಳ ಸಂಕೇತ. ಆದರೆ ಯುದ್ಧದಿಂದ ಆ ಕನಸುಗಳು ಹೇಗೆ ಭಗ್ನಗೊಳ್ಳುತ್ತವೆ ಎಂಬುದನ್ನು ಇದು ಭಾವನಾತ್ಮಕವಾಗಿ ಚಿತ್ರಿಸುತ್ತದೆ. ಚಿತ್ರವು ಕಲಾತ್ಮಕ ಮತ್ತು ವಾಣಿಜ್ಯ ಅಂಶಗಳನ್ನು ಸಮರ್ಥವಾಗಿ ಬೆರೆಸಿದ್ದು, ಯುದ್ಧವನ್ನ ವೈಭವೀಕರಿಸುವ ಬದಲು ಅದರ ದುಷ್ಪರಿಣಾಮಗಳನ್ನು ತೋರಿಸುವುದರ ಮೇಲೆ ಗಮನ ಕೇಂದ್ರೀಕರಿಸುತ್ತದೆ. ಹಂಸಲೇಖ ಅವರ ಸಂಗೀತ, ಅದರಲ್ಲೂ ವಿಶೇಷವಾಗಿ ದೇವರು ಹೊಸೆದ ಪ್ರೇಮದ ದಾರ ಹಾಡು ಮತ್ತು DV ರಾಜಾರಾಮ್ ಅವರ ಛಾಯಾಗ್ರಹಣ ಚಿತ್ರಕ್ಕೆ ಮತ್ತಷ್ಟು ಮೆರುಗು ನೀಡಿವೆ. ಮುತ್ತಿನ ಹಾರ ಕೇವಲ ಒಂದು ಸಿನಿಮಾವಲ್ಲ, ಬದಲಾಗಿ ಸೈನಿಕರ ತ್ಯಾಗ ಮತ್ತು ಯುದ್ಧ ವಿರೋಧಿ ಸಂದೇಶವನ್ನ ಸಾರುವ ಒಂದು ಮಹತ್ವದ ಕಲಾಕೃತಿಯಾಗಿದೆ ಎಂಬುದು ತಿರುಳಾಗಿತ್ತು. ಇನ್ನ ಮುಂದುವರೆದ ಭಾಗ ಪ್ರಬಂಧ ಮಾದರಿಯ ಪ್ರಶ್ನೋತ್ತರಗಳನ್ನ ನೋಡೋದಾದ್ರೆ, ಅದರಲ್ಲಿ ಪ್ರಶ್ನೆ ನಂಬರ್ 1, ಮುತ್ತಿನ ಹಾರ ಚಲನಚಿತ್ರದ ಮುಖ್ಯ ಆಶಯ ಮತ್ತು ತಾತ್ವಿಕ ಸಂಗತಿಗಳನ್ನ ವಿವರಿಸಿರಿ. ಇದಕ್ಕೆ ಉತ್ತರವನ್ನ ನೋಡೋದಾದ್ರೆ, ಉತ್ತರ: ಮುತ್ತಿನ ಹಾರ ಚಲನಚಿತ್ರದ ಮುಖ್ಯ ಆಶಯವು ಯುದ್ಧ ವಿರೋಧಿ ತತ್ವವನ್ನು ಪ್ರತಿಪಾದಿಸುವುದಾಗಿದೆ. ನಿರ್ದೇಶಕ SV ರಾಜೇಂದ್ರ ಸಿಂಗ್ ಬಾಬು ಅವರ ಚಿತ್ರವು ಆರಂಭದಿಂದ ಕೊನೆಯವರೆಗೂ ಈ ಆಶಯವನ್ನು ಸ್ಪಷ್ಟವಾಗಿ ತೋರಿಸಿದ್ದಾರೆ. ಚಲನಚಿತ್ರವು ಯುದ್ಧದ ಭೀಕರತೆ ಮತ್ತು ಅದು ವ್ಯಕ್ತಿ ಹಾಗೂ ಸಮಾಜದ ಮೇಲೆ ಬೀರುವ ಪರಿಣಾಮಗಳನ್ನು ಕಣ್ಣಿಗೆ ಕಟ್ಟುವ ಹಾಗೆ ತೋರಿಸುತ್ತದೆ. ಯುದ್ಧಕ್ಕೆ ಪ್ರೇರಣೆ ನೀಡುವ ಪ್ರಭುತ್ವ ಮತ್ತು ಸಾಮ್ರಾಜ್ಯಶಾಹಿಗಳ ಅಧಿಕಾರ ದಾಹವನ್ನು ಪ್ರಶ್ನಿಸುವ ಮೂಲಕ ಸೈನಿಕನ ವೈಯಕ್ತಿಕ ಬದುಕು ಮತ್ತು ಕುಟುಂಬದ ಮೇಲೆ ಯುದ್ಧ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಗಂಭೀರವಾಗಿ ವಿಶ್ಲೇಷಿಸುತ್ತದೆ. ಈ ಚಿತ್ರವು ಪ್ರತಿಯೊಬ್ಬ ಸೈನಿಕನ ಪ್ರತಿನಿಧಿಯಾಗಿ ಅಚ್ಚಪ್ಪನ ಜೀವನ ಕಥೆಯನ್ನು ಬೆಳೆಸಿಕೊಂಡು ದೇಶದ ರಕ್ಷಣೆಗಾಗಿ ಜೀವ ತೆತ್ತ ಸೈನಿಕರ ತ್ಯಾಗವನ್ನು ಎತ್ತಿ ಹಿಡಿಯುತ್ತದೆ. ಮುತ್ತಿನ ಹಾರವನ್ನ ಸಾಂಕೇತಿಕವಾಗಿ ಈ ಚಿತ್ರದಲ್ಲಿ ಬಳಸಲಾಗಿದೆ. ಅಚ್ಚಪ್ಪನು ತನ್ನ ಪತ್ನಿಗಾಗಿ ಪ್ರತಿ ವರ್ಷ ಒಂದು ಮುತ್ತು ಖರೀದಿಸಿ ಅದರಿಂದ ಹಾರವನ್ನ ಮಾಡಬಹುದು ಎಂಬ ಭರವಸೆಯನ್ನ ನೀಡುತ್ತಾನೆ. ಇದು ವೈಯಕ್ತಿಕ ಸಂಬಂಧಗಳ ಪ್ರೀತಿ ಮತ್ತು ಭರವಸೆಯ ಪ್ರತೀಕವಾಗಿದೆ. ಆದರೆ ಯುದ್ಧದಿಂದ ಅಚ್ಚಪ್ಪ ಮರಣ ಹೊಂದಿದಾಗ ಆ ಹಾರವು ಅಪೂರ್ಣವಾಗುತ್ತದೆ ಮತ್ತು ಅವನ ಅಂತ್ಯಕ್ರಿಯೆಯ ಸಮಯದಲ್ಲಿ ಪತ್ನಿ ಅದನ್ನ ಹರಿದು ಹಾಕುತ್ತಾಳೆ. ಈ ದೃಶ್ಯವು ಯುದ್ಧದ ಕೇವಲ ಸೈನಿಕನಿಗೆ ಮಾತ್ರವಲ್ಲದೆ ಅವನ ಕುಟುಂಬಕ್ಕೂ ಹೇಗೆ ಹಾನಿ ಮಾಡುತ್ತದೆ ಎಂಬುದನ್ನು ಮನಮುಟ್ಟುವಂತೆ ತೋರಿಸುತ್ತದೆ. ಹೀಗಾಗಿ ಮುತ್ತಿನ ಹಾರ ಕೇವಲ ಒಂದು ವಸ್ತು ಅಲ್ಲ, ಅದು ಯುದ್ಧದಿಂದ ನಾಶವಾದ ಭರವಸೆ ಮತ್ತು ಪ್ರೀತಿಯ ಸಂಕೇತವಾಗಿದೆ. ಚಿತ್ರವು ಎರಡನೇ ಮಹಾಯುದ್ಧದ ಹಿನ್ನೆಲೆಯಲ್ಲಿ ಹಿಟ್ಲರ್ನ ಆವೇಶದ ಭಾಷಣದೊಂದಿಗೆ ಪ್ರಾರಂಭವಾಗುತ್ತದೆ. ಇದು ಹಿಂಸೆಯ ಪ್ರತಿಪಾದದ ರೂಪದಂತೆ ಇದೆ. ಇದರ ಮೂಲಕ ನಿರ್ದೇಶಕರು ಸಾಮ್ರಾಜ್ಯಶಾಹಿಯ ಅಹಂಕಾರದಿಂದ ಹುಟ್ಟಿದ ಯುದ್ಧವು ಮನುಷ್ಯ ಕುಲಕ್ಕೆ ಅತ್ಯಂತ ದೊಡ್ಡ ಕೇಡಿನ ರೂಪದಲ್ಲಿ ಇದೆ ಎಂದು ಪ್ರತಿಪಾದಿಸುತ್ತದೆ ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 2, ಮುತ್ತಿನ ಹಾರ ಚಿತ್ರವು ಕಲಾತ್ಮಕ ಮತ್ತು ಮನೋರಂಜನಾತ್ಮಕ ಚಿತ್ರಗಳ ನಡುವಿನ ಹಾದಿಯನ್ನ ಹೇಗೆ ತುಳಿದಿದೆ? ರಾಸಾಭಿವ್ಯಕ್ತಿಯ ದೃಷ್ಟಿಯಿಂದ ಇದನ್ನ ವಿಶ್ಲೇಷಿಸಿ. ಇದಕ್ಕೆ ಉತ್ತರ: ಮುತ್ತಿನ ಹಾರ ಚಲನಚಿತ್ರವು ಕಲಾತ್ಮಕ ಚಿತ್ರಗಳು ಮತ್ತು ಮನೋರಂಜನಾತ್ಮಕ ಚಿತ್ರಗಳ ನಡುವಿನ ಒಂದು ವಿಶಿಷ್ಟ ಹಾದಿಯನ್ನ ತುಳಿದಿದೆ ಎಂದು ಗದ್ಯ ಭಾಗ ವಿವರಿಸುತ್ತದೆ. ಸಾಮಾನ್ಯವಾಗಿ ಕಲಾತ್ಮಕ ಚಿತ್ರಗಳ ಪ್ರಶಸ್ತಿಗಳಿಗಾಗಿ ನಿರ್ಮಿತವಾಗುತ್ತವೆ ಮತ್ತು ಮನೋರಂಜನಾತ್ಮಕ ಚಿತ್ರಗಳು ಆರ್ಥಿಕ ಯಶಸ್ಸಿನ ಮೇಲೆ ಅಳೆಯಲ್ಪಡುತ್ತವೆ ಎಂಬ ನಂಬಿಕೆ ಇದೆ. ಆದರೆ ಮುತ್ತಿನ ಹಾರ ಈ ಎರಡನ್ನ ಸಮನ್ವಯಗೊಳಿಸಿದೆ. ಇದು ಯುದ್ಧದಂತಹ ಸಂಕೀರ್ಣ ಮತ್ತು ಗಂಭೀರ ವಿಷಯವನ್ನ ವಿವೇಚಿಸುವುದರ ಜೊತೆಗೆ ವಾಣಿಜ್ಯ ಮತ್ತು ಕಲಾತ್ಮಕ ಅಂಶಗಳನ್ನು ಸೇರಿಸಿ ನಿರ್ಮಿಸಲಾಗಿದೆ. ಇದೇ ಕಾರಣಕ್ಕಾಗಿ ಇದನ್ನ ಇಂದು ಕ್ಲಾಸಿಕ್ ಚಿತ್ರ ಎಂದು ಕರೆಯಲಾಗುತ್ತದೆ. ರಸಾಭಿವ್ಯಕ್ತಿಯ ದೃಷ್ಟಿಯಿಂದ ನಿರ್ದೇಶಕ SV ರಾಜೇಂದ್ರ ಸಿಂಗ್ ಬಾಬು ಅವರ
ನವರಸಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿದ್ದಾರೆ. ಮೇಲ್ನೋಟಕ್ಕೆ ಇದು ಆಕ್ಷನ್ ಚಿತ್ರದಂತೆ ಕಂಡರೂ ಆಳದಲ್ಲಿ ಇದರಲ್ಲಿ ಮೆಲೋಡ್ರಾಮಾಕ್ಕೆ ಪ್ರಾಮುಖ್ಯತೆ ನೀಡಲಾಗಿದೆ. ಯುದ್ಧವನ್ನ ವೈಭವೀಕರಿಸುವುದು ನಿರ್ದೇಶಕರ ಉದ್ದೇಶವಾಗಿರದೆ ಯುದ್ಧದ ಪರಿಣಾಮಗಳು ಮತ್ತು ನೋವುಗಳನ್ನು ಕಟ್ಟಿಕೊಡುವುದಾಗಿದೆ. ಆದ್ದರಿಂದ ಚಿತ್ರದಲ್ಲಿ ವೀರರಸಕ್ಕಿಂತಲೂ ಕರುಣಾರಸ ಹೆಚ್ಚಾಗಿ ಅಭಿವ್ಯಕ್ತಗೊಂಡಿದೆ. ಸೈನಿಕನ ವೈಯಕ್ತಿಕ ಮತ್ತು ಕೌಟುಂಬಿಕ ನೋವುಗಳನ್ನು ತೋರಿಸುವ ಮೂಲಕ ಪ್ರೇಕ್ಷಕರಲ್ಲಿ ಸಹಾನುಭೂತಿ ಮತ್ತು ಕರುಣೆಯನ್ನ ಮೂಡಿಸಲು ನಿರ್ದೇಶಕರು ಯಶಸ್ವಿಯಾಗಿದ್ದಾರೆ. ಹೀಗಾಗಿ ಈ ಚಿತ್ರ ಕಲಾತ್ಮಕವಾಗಿದೆ. ಯುದ್ಧದ ನೈಜತೆಯನ್ನ ತೋರಿಸುತ್ತಾ ಮನೋರಂಜನಾತ್ಮಕ ಅಂಶಗಳನ್ನ ಕಳೆದುಕೊಳ್ಳದೆ ಎಲ್ಲಾ ವರ್ಗದ ಪ್ರೇಕ್ಷಕರನ್ನ ತಲುಪುವುದರಲ್ಲಿ ಯಶಸ್ವಿಯಾಗಿದೆ ಎಂಬುದು ಉತ್ತರವಾಗಿತ್ತು. ಪ್ರಶ್ನೆ ನಂಬರ್ 3. ಹಂಸಲೇಖ ಮತ್ತು ಡಿ.ವಿ. ರಾಜಾರಾಮ್ ಅವರಂತಹ ತಾಂತ್ರಿಕ ತಜ್ಞರು ಮುತ್ತಿನಹಾರ ಚಿತ್ರಕ್ಕೆ ನೀಡಿದ ಕೊಡುಗೆಗಳನ್ನು ವಿವರಿಸಿ. ಇದಕ್ಕೆ ಉತ್ತರವನ್ನು ನೋಡೋದಾದರೆ, ಮುತ್ತಿನಹಾರ ಚಲನಚಿತ್ರದ ಯಶಸ್ಸಿನಲ್ಲಿ ತಾಂತ್ರಿಕ ತಜ್ಞರ ಕೊಡುಗೆಗಳು ಮಹತ್ವದ್ದಾಗಿವೆ. ಗದ್ಯ ಭಾಗವು ಹಂಸಲೇಖ ಮತ್ತು ಡಿ.ವಿ. ರಾಜಾರಾಮ್ ಅವರ ಕೊಡುಗೆಗಳನ್ನು ಪ್ರಮುಖವಾಗಿ ಉಲ್ಲೇಖಿಸಿದೆ. ಮೊದಲನೇದಾಗಿ ಹಂಸಲೇಖ ಅವರ ಕೊಡುಗೆಗಳನ್ನು ನೋಡೋದಾದರೆ, ಹಂಸಲೇಖ ಅವರು ಈ ಚಿತ್ರಕ್ಕೆ ಸಂಗೀತ ಮತ್ತು ಸಾಹಿತ್ಯ ನೀಡಿ ಚಿತ್ರವನ್ನ ಇನ್ನೊಂದು ಮಟ್ಟಕ್ಕೆ ಏರಿಸಿದ್ದಾರೆ. ಅವರು ದೇಸಿ ಪ್ರತಿಭೆಯಾಗಿದ್ದರೂ ಈ ಚಿತ್ರದಲ್ಲಿ ಹಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ದೇವರು ಹೊಸದ ಪ್ರೇಮದ ದಾರ ಗೀತೆಯು ಸಾಹಿತ್ಯ ಮತ್ತು ಸಂಗೀತದ ದೃಷ್ಟಿಯಿಂದ ಮಹತ್ವದ್ದಾಗಿದೆ. ಈ ಗೀತೆಯಲ್ಲಿ ಬೇಸಿಗೆ, ಮಳೆ, ವಸಂತ ಋತುಗಳನ್ನು ತರುವುದರ ಮೂಲಕ ಚಿತ್ರದ ಸನ್ನಿವೇಶವನ್ನು ತೀವ್ರಗೊಳಿಸಿದ್ದಾರೆ. ಅಲ್ಲದೆ ಈ ಗೀತೆಯಲ್ಲಿ ಕರ್ನಾಟಕ, ಹಿಂದೂಸ್ತಾನಿ ಮತ್ತು ಪಾಶ್ಚಿಮಾತ್ಯ ಸಂಗೀತ ಮಾದರಿಗಳ ಮಿಶ್ರಣವನ್ನ ಗಮನಿಸಬಹುದು. ಬಾಲ ಮುರಳೀಕೃಷ್ಣ ಅವರು ಈ ಹಾಡನ್ನ ಅದ್ಭುತವಾಗಿ ಹಾಡಿದ್ದಾರೆ. ಮಡಿಕೇರಿ ಸಿಪಾಯಿ ಹಾಡು ಕನ್ನಡ ಮತ್ತು ಕೊಡವ ಭಾಷೆಗಳ ಮಿಶ್ರಣದಿಂದಾಗಿ ವಿಶಿಷ್ಟತೆಯನ್ನ ಪಡೆದಿದೆ. ಇದಲ್ಲದೆ ಕೊಡಗಿನ ಸಾಂಸ್ಕೃತಿಕ ನೆಲೆಗಳನ್ನು ಪ್ರತಿಬಿಂಬಿಸುವ ಕೊಡಗರ ವೀರ ಗಂಡರೆ ಶೂರ ಮತ್ತು ಪ್ರೇಮ ತತ್ವದ ಉದಾರತೆಯನ್ನ ಎತ್ತಿ ಹಿಡಿಯುವ ಕೊಡಗಿನೋಳ ಬೆಳಗಿನೋಳ, ನನ್ನ ಹೆಂಡರು, ನಂಜೆ ಹಾಡುಗಳು ಚಿತ್ರಕ್ಕೆ ವಿಭಿನ್ನ ಆಯಾಮಗಳನ್ನು ನೀಡಿವೆ. ಇನ್ನು ಡಿ.ವಿ. ರಾಜಾರಾಮ್ ಅವರ ಕೊಡುಗೆ. ಚಿತ್ರದ ಛಾಯಾಗ್ರಹಣವನ್ನ ಡಿ.ವಿ. ರಾಜಾರಾಮ್ ಅವರು ನಿರ್ವಹಿಸಿದ್ದು ಈ ಕಾಲದ ಅತ್ಯಂತ ಆಧುನಿಕ ಕ್ಯಾಮೆರಾವನ್ನ ಬಳಸಿಕೊಂಡಿದ್ದಾರೆ. ಅವರು ಅದನ್ನ ಚೆನ್ನಾಗಿ ನಿಭಾಯಿಸಿ ಅತ್ಯುತ್ತಮ ದೃಶ್ಯಗಳನ್ನ ಕಟ್ಟಿಕೊಟ್ಟಿದ್ದಾರೆ. ಚಿತ್ರವನ್ನ ಗಮನಿಸಿದಾಗ ಹಸಿರು, ಮರುಭೂಮಿ ಮತ್ತು ಮಂಜಿನ ಪ್ರದೇಶಗಳಿಗಾಗಿ ವಿಭಾಗಿಸಿಕೊಂಡಿರುವುದನ್ನ ಸೂಕ್ಷ್ಮವಾಗಿ ಗಮನಿಸಬಹುದು. ಛಾಯಾಗ್ರಹಣದ ಈ ಸೂಕ್ಷ್ಮತೆಯು ಕಥೆಗೆ ಪೂರಕವಾಗಿ ನಿಂತಿದೆ. ಒಟ್ಟಾರೆಯಾಗಿ ಈ ಚಿತ್ರವು ಪ್ರತಿಯೊಬ್ಬ ತಾಂತ್ರಿಕ ತಜ್ಞರು ತಮ್ಮ ವೃತ್ತಿಪರ ಜ್ಞಾನ ಮತ್ತು ಶ್ರಮವನ್ನ ಸಮರ್ಪಣಾ ಭಾವದಿಂದ ವಿನಿಯೋಗಿಸಿ ಒಂದು ಉತ್ತಮ ಮಾದರಿ ಚಿತ್ರವಾಗಲು ಶ್ರಮಿಸಿದ್ದಾರೆ ಎಂಬುದು ಸ್ಪಷ್ಟವಾಗುತ್ತದೆ ಎಂಬುದು ಉತ್ತರವಾಗಿದೆ. ಮುಂದುವರೆದು ಪ್ರಶ್ನೆ ನಂಬರ್ 4. ಚಲನಚಿತ್ರ ವಿಮರ್ಶೆ. ಮುತ್ತಿನಹಾರ ಚಲನಚಿತ್ರ ತೋರಿಸಿ ರಸ ವಿಮರ್ಶೆ. ಲೇಖನದ ಸ್ವಾರಸ್ಯವನ್ನ ವಿಮರ್ಶಾತ್ಮಕವಾಗಿ ನಿರೂಪಿಸಿ. ಇದಕ್ಕೆ ಉತ್ತರ: ಕನ್ನಡದ ಶ್ರೇಷ್ಠ ಚಲನಚಿತ್ರ ಮುತ್ತಿನಹಾರ ಸಮಗ್ರ ವಿಮರ್ಶೆ ಈ ಕೆಳಗಿನಂತಿದೆ. ಎಸ್. ವಿ. ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನದ, ವಿಷ್ಣುವರ್ಧನ್ ಮತ್ತು ಸುಹಾಸಿನಿ ಅಭಿನಯದ ಮುತ್ತಿನಹಾರ ಚಲನಚಿತ್ರ ಕೇವಲ ಒಂದು ಸಿನಿಮಾ ಅಲ್ಲ. ಅದು ಯುದ್ಧದ ಭೀಕರತೆ, ದೇಶ ಪ್ರೇಮದ ಮಹತ್ವ ಮತ್ತು ಶಾಂತಿಯ ತಾತ್ವಿಕತೆಯನ್ನ ಎತ್ತಿ ಹಿಡಿಯುವ ಒಂದು ಭಾವನಾತ್ಮಕ ಕಾವ್ಯ. ವ್ಯಾಮ್ ಮು ಶೋಶಿಯವರ ಮೂಲ ಕಥೆಯನ್ನ ಎಸ್. ವಿ. ರಾಜೇಂದ್ರ ಸಿಂಗ್ ಬಾಬು ಅವರು ಅತ್ಯಂತ ನೈಪುಣ್ಯತೆಯಿಂದ ಚಿತ್ರಕಥೆಯಾಗಿಸಿದ್ದಾರೆ. ಈ ಚಿತ್ರದಲ್ಲಿ ಸೈನಿಕರ ತ್ಯಾಗ, ಅವರ ವೈಯಕ್ತಿಕ ಬದುಕು ಮತ್ತು ಯುದ್ಧದಿಂದ ಆಗುವ ನಷ್ಟಗಳ ಆಳವಾದ ವಿಶ್ಲೇಷಣೆಯನ್ನ ಕಾಣಬಹುದು. ಈ ವಿಮರ್ಶೆಯಲ್ಲಿ ಚಿತ್ರದ ಆಶಯ, ರಸಾಭಿವ್ಯಕ್ತಿ ಮತ್ತು ತಾಂತ್ರಿಕ ಅಂಶಗಳ ಕುರಿತು ವಿವರವಾಗಿ ವಿಶ್ಲೇಷಿಸಲಾಗಿದೆ. ಚಿತ್ರದ ಮುಖ್ಯ ಆಶಯ ಮತ್ತು ತಾತ್ವಿಕತೆ. ಮುತ್ತಿನಹಾರ ಚಿತ್ರದ ಪ್ರಮುಖ ಆಶಯ ಯುದ್ಧ ವಿರೋಧ. ಹಿಟ್ಲರ್ನ ಆವೇಶದ ಭಾಷಣದೊಂದಿಗೆ ಪ್ರಾರಂಭವಾಗುವ ಈ ಚಿತ್ರ ಯುದ್ಧವು ಮನುಷ್ಯ ಕುಲದ ವಿನಾಶಕ್ಕೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ರಾಜಕೀಯ ಪ್ರಭುತ್ವ ಮತ್ತು ಸಾಮ್ರಾಜ್ಯಶಾಹಿಗಳ ಅಧಿಕಾರ ವಿಸ್ತರಣೆಯ ದುರಾಸೆಯಿಂದ ಹುಟ್ಟಿದ ಯುದ್ಧಗಳು ಎಷ್ಟೊಂದು ಮಾರಣಹೋಮಕ್ಕೆ ಕಾರಣವಾಗಿವೆ ಎಂಬುದನ್ನು ಈ ಚಿತ್ರ ಪ್ರತಿಪಾದಿಸುತ್ತದೆ. ಚಿತ್ರದಲ್ಲಿ ಮುತ್ತಿನಹಾರ ಒಂದು ಪ್ರಮುಖ ಸಂಕೇತ. ನಾಯಕ ಅಚ್ಚಪ್ಪ ತನ್ನ ಪತ್ನಿಗೆ ಪ್ರತಿ ವರ್ಷ ಒಂದು ಮುತ್ತನ್ನ ಉಡುಗೊರೆಯಾಗಿ ನೀಡುತ್ತಾನೆ. ಅದನ್ನು ಸೇರಿಸಿ ಪೂರ್ಣ ಆಹಾರ ಮಾಡುವ ಭರವಸೆಯೊಂದಿಗೆ. ಆದರೆ ಯುದ್ಧ ಅವನನ್ನ ಬಲಿ ತೆಗೆದುಕೊಳ್ಳುತ್ತದೆ ಮತ್ತು ಆಹಾರ ಪೂರ್ಣಗೊಂಡಾಗ ಅವನ ಅಂತ್ಯಕ್ರಿಯೆ ಸಮಯದಲ್ಲಿ
ಅದು ಕಳಚಿ ಬೀಳುತ್ತದೆ. ಇದು ಯುದ್ಧವು ಕೇವಲ ಸೈನಿಕನ ಮೇಲೆ ಮಾತ್ರವಲ್ಲದೆ ಅವನ ಕೌಟುಂಬದ ಮೇಲೂ ಹೇಗೆ ಕಠಿಣ ಪರಿಣಾಮ ಬೀರುತ್ತದೆ ಎಂಬುದನ್ನು ಎತ್ತಿ ತೋರಿಸುತ್ತದೆ. ಅಚ್ಚಪ್ಪನ ಕತೆ ಪ್ರತಿಯೊಬ್ಬ ಸೈನಿಕನ ಪ್ರತೀಕವಾಗಿದ್ದು ಅವನ ನಷ್ಟ ಏಕಕಾಲಕ್ಕೆ ಕುಟುಂಬ ಮತ್ತು ದೇಶಕ್ಕೆ ಉಂಟಾದ ತಲ್ಲಣವನ್ನ ತೋರಿಸುತ್ತದೆ. ಇನ್ನು ರಸ ಅಭಿವ್ಯಕ್ತಿ ಮತ್ತು ಭಾವನಾತ್ಮಕ ನಿರೂಪಣೆ. ಮುತ್ತಿನಹಾರ ಕಲಾತ್ಮಕ ಮತ್ತು ಮನೋರಂಜನಾತ್ಮಕ ಚಿತ್ರಗಳ ನಡುವಿನ ಸಮತೋಲನ ಸಾಧಿಸಿದೆ. ಆದ್ದರಿಂದ ಇದು ಬಿಡುಗಡೆಯಾದಾಗ ಮಿಶ್ರ ಪ್ರತಿಕ್ರಿಯೆಗಳನ್ನು ಪಡೆದರೂ ಇಂದು ಅದನ್ನು ಒಂದು ಕ್ಲಾಸಿಕ್ ಚಲನಚಿತ್ರ ಎಂದು ಗುರುತಿಸಲಾಗುತ್ತದೆ. ನಿರ್ದೇಶಕ ರಾಜೇಂದ್ರ ಸಿಂಗ್ ಬಾಬು ಕಥೆಯು ಸೂಕ್ಷ್ಮತೆಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನವರಸಗಳನ್ನು ಸಮರ್ಥವಾಗಿ ಬೆಳೆಸಿಕೊಂಡಿದ್ದಾರೆ. ಚಿತ್ರವು ಮೇಲ್ನೋಟಕ್ಕೆ ಒಂದು ಆಕ್ಷನ್ ಚಿತ್ರದಂತೆ ಕಂಡರೂ ಅದರ ಆಳದಲ್ಲಿ ಒಂದು ಮೆಲೋಡ್ರಾಮಾ ಅಡಗಿದೆ. ನಿರ್ದೇಶಕರ ಉದ್ದೇಶ ಯುದ್ಧವನ್ನು ವೈಭವೀಕರಿಸುವುದಲ್ಲ, ಬದಲಾಗಿ ಯುದ್ಧದಿಂದಾಗುವ ನೋವು ಮತ್ತು ಪರಿಣಾಮಗಳನ್ನು ಕಟ್ಟಿಕೊಡುವುದಾಗಿದೆ. ಆದ್ದರಿಂದ ಇಲ್ಲಿ ವೀರರಸಕ್ಕಿಂತ ಕರುಣಾರಸ ಪ್ರಧಾನವಾಗಿದೆ. ಸೈನಿಕನ ಕಷ್ಟಗಳು, ಅವನ ಕೌಟುಂಬದ ಸಂಕಟಗಳು ಮತ್ತು ಯುದ್ಧದ ಹಿಂಸೆಯನ್ನ ತೀವ್ರವಾಗಿ ಚಿತ್ರಿಸಿ ಪ್ರೇಕ್ಷಕರ ಮನಸ್ಸಿನಲ್ಲಿ ಆಳವಾದ ಭಾವನೆಗಳನ್ನು ಮೂಡಿಸುತ್ತಾರೆ. ತಾಂತ್ರಿಕ ಅಂಶಗಳು ಮತ್ತು ಅದರ ಪ್ರಾವೀಣ್ಯತೆ. ಚಿತ್ರದ ತಾಂತ್ರಿಕ ಅಂಶಗಳು ಅದರ ಯಶಸ್ಸಿಗೆ ಮತ್ತಷ್ಟು ಕೊಡುಗೆ ನೀಡಿವೆ. ಹಂಸಲೇಖ ಅವರ ಸಂಗೀತ ಮತ್ತು ಸಾಹಿತ್ಯ ಇಲ್ಲಿ ಅನನ್ಯವಾಗಿದೆ. ದೇವರು ಹೊಸದ ಪ್ರೇಮದ ದಾರ ಹಾಡು ಸಾಹಿತ್ಯ ಮತ್ತು ಸಂಗೀತದ ದೃಷ್ಟಿಯಿಂದಲೂ ಮಹತ್ವಪೂರ್ಣವಾಗಿದೆ. ಈ ಹಾಡಿನಲ್ಲಿ ಕರ್ನಾಟಕ, ಹಿಂದೂಸ್ತಾನಿ ಮತ್ತು ಪಾಶ್ಚಿಮಾತ್ಯ ಸಂಗೀತದ ಮಿಶ್ರಣವನ್ನು ಕಾಣಬಹುದು. ಇದನ್ನ ಬಾಲಮುರಳಿ ಕೃಷ್ಣ ಅವರು ಅದ್ಭುತವಾಗಿ ಹಾಡಿದ್ದಾರೆ. ಈ ಗೀತೆಯು ಚಿತ್ರದ ಸನ್ನಿವೇಶದ ಭಾವ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಮಡಿಕೇರಿ ಸಿಪಾಯಿ ಮತ್ತು ಕೊಡಗರ ವೀರ ಗಂಡರೆ ಶೂರ ಹಾಡುಗಳು ಕೊಡಗಿನ ಸಾಂಸ್ಕೃತಿಕ ಪರಂಪರೆಯನ್ನ ಪ್ರತಿಬಿಂಬಿಸಿದರೆ, ಕೊಡಗಿನೋಳ ಬೆಳಗಿನೋಳು ನನ್ನ ಹೆಂಡರು ನಂಜಿ ಹಾಡು ಪ್ರೇಮದ ಉದಾರತೆಯನ್ನ ಎತ್ತಿ ಹಿಡಿಯುತ್ತದೆ. ಹಂಸಲೇಖರವರು ತಮ್ಮ ಸಂಗೀತ ಮತ್ತು ಸಾಹಿತ್ಯದ ಮೂಲಕ ಚಿತ್ರದ ಮಟ್ಟವನ್ನು ಹೆಚ್ಚಿಸಿದ್ದಾರೆ. ಅದೇ ರೀತಿ ಛಾಯಾಗ್ರಾಹಕ ಡಿ.ವಿ. ರಾಜಾರಾಮ್ ಅವರು ಅತ್ಯಾಧುನಿಕ ಕ್ಯಾಮೆರಾವನ್ನು ಬಳಸಿ ಅಸಾಧಾರಣ ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ. ಚಿತ್ರದಲ್ಲಿ ಹಸಿರು, ಮರುಭೂಮಿ ಮತ್ತು ಹಿಮದಿಂದ ಕೂಡಿದ ಸ್ಥಳಗಳ ವಿಭಾಗೀಕರಣವು ಕಥೆಗೆ ಮತ್ತಷ್ಟು ಆಳವನ್ನ ನೀಡುತ್ತದೆ. ಹೀಗೆ ಮುತ್ತಿನಹಾರ ಚಿತ್ರವು ನಿರ್ದೇಶನ, ಅಭಿನಯ, ಸಂಗೀತ, ಸಾಹಿತ್ಯ ಮತ್ತು ಛಾಯಾಗ್ರಹಣ ಹೀಗೆ ಎಲ್ಲಾ ವಿಭಾಗಗಳಲ್ಲೂ ಅತ್ಯುತ್ತಮ ಪ್ರದರ್ಶನ ನೀಡಿ ಕನ್ನಡ ಚಿತ್ರರಂಗದ ಒಂದು ಶಾಶ್ವತ ಕೃತಿಯಾಗಿದೆ. ನಿಮ್ಮ ಪ್ರಕಾರ ಮುತ್ತಿನಹಾರ ಚಿತ್ರದ ಯಾವ ಅಂಶ ನಿಮಗೆ ಹೆಚ್ಚು ಇಷ್ಟವಾಯಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಇದರ ಮುಂದುವರೆದ ಭಾಗವನ್ನು ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ ಮಾತೆ.